ಕೇಳಿಸಿಲ್ವಾ ಕಲ್ಯಾಣಿ ನೀರು ಕೊಡ್ತೀಯಾ? ಹಾ ಕಲ್ಯಾಣಿ ಏನ್ ಸಮಾಚಾರ? ಯಾಕೋ ಸ್ವರ್ಗದಂಗೆ ಕಾಣಿಸ್ತಾ ಇದೆಯಾ? ಗಿರಾಕಿ ಜಾಸ್ತಿನಾ? ಹಂಗೇನಿಲ್ಲ. ತಿಂಡಿ ಏನ್ ಕೊಡ್ಲಿ? ನನ್ಗೆ ಏನ್ ಬೇಕು ಅಂತ ನಿಂಗೆ ಗೊತ್ತಿಲ್ವ ಕಲ್ಯಾಣಿ? ಯಾಕೆ ನಿನ್ ಗಂಡ ಇಲ್ವಾ? ಇಲ್ಲ, ಅವ್ರ ಕೆಲ್ಸದ ಮೇಲೆ ಊರಿಗೆ ಹೋಗಿದ್ದಾರೆ. ಒಂದ್ 2 ದಿವಸ ಬಂದ್ಬಿಡ್ತಾರೆ. ನನಗೆ ಬಿಸಿ ಬಿಸಿ ಮೆತ್ತಿಗೆ ಇಡ್ಲಿ ಬೇಕು. ತಗೊಳ್ಳಿ, ನೀವು ಕೇಳಿದ್ ಬಿಸಿ ಬಿಸಿ ಇಡ್ಲಿ. ನನ್ನ ಅರ್ಥ ಮಾಡ್ಕೊಂಡ್ರೆ ನೀನೇ ಕಲ್ಯಾಣಿ. ಏನ್ ಕಲ್ಯಾಣಿ, ಹೊಸ್ದಾಗಿ ಎಲ್ಲ ಕೆಲ್ಸಕ್ಕೆ ಇಟ್ಕೊಂಡಿದ್ಯಾ? ಜೊತೆಗೆ ಯಾರಾದ್ರೂ ಕೆಲ್ಸಕ್ಕೆ ಬೇಕಲ್ಲ, ಅದಕ್ಕೆ ಇಟ್ಕೊಂಡಿದ್ದೀನಿ. ಅಯ್ಯೋ ನೀನು ಹೂ ಅಂದಿದ್ರೆ ನಾನೇ ಬರ್ತೀನಲ್ಲ ಕಲ್ಯಾಣಿ. ಕಲ್ಯಾಣಿ ಎಷ್ಟಾಯ್ತು? ದಿನ ಹೇಳ್ಬೇಕಾ? ಚಿಲ್ಡ್ರೆ ಇಲ್ಲ. ಕಲ್ಯಾಣಿ, ನಾನು ಯಾವತ್ತ ನಿನ್ ಚಿಲ್ಲರೆ ಕೇಳಿದಿನ? ತಗೋ ಇಟ್ಕೋ. ಆದ್ರೂ ನಾನು ಚಿಲ್ಡ್ರೆ ಕೊಡ್ಲೇಬೇಕಲ್ವಾ? ಕಲ್ಯಾಣಿ, ನಾಳೆ ಏನ್ ಸ್ಪೆಷಲ್? ನಾಳೆ ಬರ್ತೀರಲ್ಲ, ಗೊತ್ತಾಗುತ್ತೆ. ಹಾ ಸರಿ ಬಿಡು. ಆಗ್ಲಿವೇನ್ರು? ಬೇಗ ಬರೋಣ ಕಲ್ಯಾಣಿ, ಬಾಯ್. ಯಾಕಣ ಏನಾಯ್ತು? ಸ್ಟಾರ್ಟ್ ಆಗ್ತಾರ ಸ್ವಲ್ಪ ತಳ್ಳೋಣ. ಓ ಏನ್ ಗುರು, ಅಯ್ಯೋ. ಬರಪ್ಪ, ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ, ಬನ್ನಿ. ಅಣ್ಣ ಬಾಣ. ಗಾಡಿ ಕೆಟ್ಟೋಗಿದೆ, ಕಣ್ಕಾಣಲ್ಲ ನಿನ್ಗೆ. ಎಷ್ಟರ ಹೇಳೋದು? ಯಾವನೇ ಅವನು ಆರು ನೋಡಿತಾ ಇರ್ತಾನೆ. ಬಾಬು, ಇಟ್ಸ್ ಓಕೆ. ಬೆಂಗಳೂರಲ್ಲಿ ನಿಮ್ಗೊಬ್ಬ ಮಗ ಇದ್ದಾನ, ನಿಮ್ಗೊಬ್ಬ ಅಣ್ಣ ಇದ್ದಾನೆ. ಇದನ್ನ ಯಾವತ್ತೂ ಮರಿಬೇಡಿ. ಬಾಬು ಹೊರಡಿ. ನೀವು ಸರಿಯಾಗಿ ವಿಚಾರಿಸಿ. ಪತ್ರನ ಎಲ್ಲಿಟ್ಟಿದ್ಯಾ ಅಂತ ಹೇಳು ಸ್ನೇಹ. ಬಂಗಾರಮ್ಮನವ್ರ ಮನೆ ಪತ್ರನ ಯಾರ್ ತವ ಮಡಿಕಳಕ್ಕೂ ಎದುರ್ಕಂತಾರೆ. ನನ್ಗನ್ಸ್ತೈತೆ ಆ ಪತ್ರನ ಸ್ನೇಹ ಪುಟ್ಟಕ್ಕನ್ ಮನೆನಾಗೆ ಬಚ್ಚಿಟ್ಟಿರ್ಬೋದು ಅಂತ. ಸರಿಯಾಗಿ ಹೇಳಿದ್ರಿ ರಾಜವ್ವ. ಸುಳ್ಳು, ನಾನ್ ನಮ್ಮ ಮನೇಲಿ ಯಾವ ಪತ್ರನೂ ಮುಚ್ಚಿಟ್ಟಿಲ್ಲ. ಮತ್ತಿನ್ನೆಲ್ ಮಡಗಿದ್ಯವ? ಅತ್ತೆ ಪ್ಲೀಸ್, ನೀವು ಇವಳ ಮಾತನ್ನ ನಂಬೇಡಿ. ಅಮ್ಮೋರೆ, ಇರೋ ವಿಷಯನೆಲ್ಲ ಹೇಳಿವ್ನಿ, ಮಿಕ್ಕಿದ್ದು ನಿಮಗ್ ಬಿಟ್ಟಿದ್ದು. ಫೋನ್ ಮಾಡತ್ತೆ. ಅತ್ತೆ ಪ್ಲೀಸ್ ನನ್ನ ನಂಬಿ. ನಾನು ನಿಜವಾಗ್ಲೂ ಈ ತರ ಏನು ಮಾಡಿಲ್ಲ. ಏನು ಮಾಡಿಲ್ಲ ಅಂತಂದ್ರೆ ಸುಮ್ಮನೆ ಯಾಕೆ ಅತ್ತೆ ಹತ್ರ ಬೇಡ್ಕೋತಿದ್ಯಾ? ಅತ್ತೆ, ರಾಜವ್ವ ಹೇಳ್ದಾಗೆ
ಒಂದ್ಸತಿ ಪುಟ್ಟಕ್ಕ ಅವ್ರ ಮನೆನ ಚೆಕ್ ಮಾಡೋದೇ ಒಳ್ಳೇದು ಅನ್ಸುತ್ತೆ. ಅಯ್ಯೋ ಅತ್ತೆ ಪ್ಲೀಸ್ ಆ ಥರ ಏನು ಮಾಡಕ್ ಹೋಗ್ಬೇಡಿ. ನೀವು ಈ ವಿಷಯವಾಗಿ ನಮ್ಮ ಮನೆಗೆ ಹೋದ್ರೆ ಅವ್ವ ಮತ್ತೆ ನೊಂದ್ಕೋತಾಳೆ, ನನ್ನ ಮೇಲೆ ಕೋಪ ಮಾಡ್ಕೋತಾಳೆ, ಮತ್ತೆ ನನ್ನ ಜೊತೆ ಮಾತಾಡೋದೇ ನಿಲ್ಸ್ಬಿಡ್ತಾಳೆ. ಯಾಕೆ ಮಾತ್ಬಿಡ್ತಾರೆ? ಈ ವಿಷಯದಲ್ಲಿ ನಿಮ್ಮವ್ವನೂ ಬಾಗಿನೇ ಅಲ್ವಾ? ರಾಧಾ, ಪಾಪ ಸುಮಾ, ನಿನಗೀಗಾಗ್ಬಾರ್ದಾಗಿತ್ತು. ಎಷ್ಟು ಸ್ವರ್ಗೋದಂಗೆ ಕಾಣಿಸ್ತಾ ಇದೆಯಾ? ಅಲ್ಲ, ಮನೇಲಿ ಅಳ್ತಾ ಕೂತ್ಕೊಳ್ಳೋದು ಬಿಟ್ಬಿಟ್ಟು ಇಷ್ಟು ಬೇಗ ಕಾಲೇಜ್ಗೆ ಯಾಕೆ ಬಂದೆ? ಇನ್ನು ತಿಥಿ ಊಟನೂ ನಡೆದಿದ್ಯೋ ಇಲ್ವೋ ಅಲ್ವಾ? ತಿಥಿ ಊಟ ಮುಗಿಸ್ಕೊಂಡೆ ಕಾಲೇಜಿಗೆ ಬರ್ಬೋದಿತ್ತಲ್ವಾ? ಅಷ್ಟು ಅರ್ಜೆಂಟ್ ಏನಿತ್ತು ನಿನಗೆ? ಈ ಗೇಮ್ ಕ್ರಿಯಾಲಿಟಿ ಹೇಗಿದೆ ಅಂತಂದ್ರೆ, ನಾನು ನಿನ್ನ ವೀಕ್ ಮಾಡ್ದಂಗೆ ಆ ದೇವರು ನಿನ್ನ ವೀಕ್ ಮಾಡ್ತಾ ಇದ್ದಾನೆ. ನನ್ಗದೇ ಖುಷಿ. ಹಾ, ಅವತ್ತು ನನಗೆ ವಾರ್ನ್ ಮಾಡಿದ್ಲಲ್ಲ, ಅದೇ ಅಕ್ಕನೇ ಅಲ್ವಾ ಇವಾಗ ಸತ್ತೋಗಿರೋದು? ಪಾಪ, ಇನ್ನೊಂದು ಸ್ವಲ್ಪ ದಿನ ಬದುಕ್ಬೋದಾಗಿತ್ತು. ಶಿವಾನಿ, ನೀನ್ ವಿಲ್ಲನ್ನು ನಾನು ಹೀರೋ ಅಂತ ಕೌಂಟ್ರ್ ಕೊಡಕ್ಕೆ ಇದು ಸಿನಿಮಾ ಅಲ್ಲ, ಜೀವನ. ನಿನ್ ಮಾತಿಗೆ ಉತ್ತರ ಹೇಳೋಕ್ಕೂ ನನ್ನ ಮನ್ಸು ಬುದ್ಧಿ ಕೆಲಸ ಮಾಡ್ತಾ ಇಲ್ಲ. ಸುಮ್ಮನೆ ನನಗೆ ರೇಗಿಸ್ಬೇಡ, ಹೋಗು. ಅದೇ ನಾನು ಹೇಳ್ತಿರೋದು, ನೀನ್ ಈ ಬುದ್ಧಿ ಮನ್ಸಲ್ಲೆಲ್ಲ ಆ ಅಕ್ಕನೇ ತುಂಬಿಕೊಂಡಿದ್ದಾಳೆ. ಎನಿವೇಸ್, ನಿಮ್ಮ ಅಕ್ಕನ ಆತ್ಮಕ್ಕೆ ಶಾಂತಿ ಸಿಗ್ಲಿ. ವಾವ್, ವಾಟ್ ಅ ಬೈಕ್! ವಾವ್, ಹ್ಯಾಂಡ್ಸಮ್. ಅಟೊಂದು ದುಡ್ಡು ನಿನ್ ಮಗಳು ಎಲ್ಲಿ ಮಾಡ್ಗವಳೆ? ಅದಕ್ಕೆ ಇಂಥ ಕೆಲಸ ಮಾಡಿರೋದು. ಏನೇ ಆಗ್ಲಿ ಪುಟ್ಟಕ್ಕ, ಒಬ್ಬ ಮಕ್ಕಳು ನಿನ್ ತರ ಬರ್ಲಿಲ್ಲ ಬಿಡು. ಇಲ್ಲವ, ನಾನೇನು ಮಾಡಿಲ್ಲ. ಅತ್ತೆ ನನ್ನ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಅತ್ತೆ ತಪ್ಪಾಗಿ ತಿಳ್ಕೊಂಡಿದ್ದಾರೆ ಅಂತ ಅವ್ರ ಬಗ್ಗೆ ಹಗುರವಾಗಿ ಮಾತಾಡ್ಬೇಡ ಸ್ನೇಹ. ನೀನು ಅವ್ರ ರೂಮಲ್ಲಿ ಹೋಗಿ ಫೈಲ್ಸ್ ಹುಡುಕ್ತಿರೋದಕ್ಕೆ ನನ್ನ ಹತ್ರ ಸಾಕ್ಷಿ ಇದೆ. ರಾಧಾ, ನಿನ್ ಮಾವ ಏನ್ ಸ್ನೇಹ, ಅಮ್ಮರೇ, ಪತ್ರ ಹುಡುಕ್ಲೇಬೇಕು ಅಂತ ಬಂದಿರೋವಾಗ ಬೇರೆ ಯಾವ ಮಾತು ಬೇಡ. ನೀವು ಪತ್ರ ಹುಡುಕೊಳ್ಳಿ. ಅದಕ್ಕೆ ನಿನ್ನ ಪುಟ್ಟಕ್ಕ ಅನ್ನೋದು. ಅಮ್ಮೋರೆ, ನನ್ನ ಜೊತೆಗೆ ರಾಧನ್ನು ಕಳಿಸ್ಕೊಡಿ. ಯಾಕೆ? ನಾನು ಒಬ್ಳೆ ಹೋಗಿ ಹುಡುಕಿದ್ರೆ ಕೆಲವ್ರಿಗೆ ನನ್ನ ಮ್ಯಾಕೆ ನಂಬಿಕೆ ಬರಕ್ಕಿಲ್ಲ. ಅದಕ್ಕೆ ಬಾರದ.
ಹಲೋ ಅವ್ವ. ಬಂಗಾರು ಮನೆಯಾಗಿರ್ಲಿಲ್ಲ ನೀನು, ಎಲ್ಲೋಗಿದ್ದೆ? ನಂದು ಬುಡವ್ವ, ಇಂಥ ರಣ ಬಿಸಿಲಾಗೆ ನೀನ್ ಯಾಕೆ ಮನೆ ಬಿಟ್ಟು ಹೋಯ್ತೀಯ? ದಗೆ ಅಂತ ಮನೇಲಿ ಕೂತ್ರೆ ಆಯ್ತದೇನವ? ಗುಡಿಗೆ ಹೋಗಿದ್ದೆ. ನಿಂಗೆ ಈ ವಿಷಯ ಹೇಳೋಣ ಅಂತಿದ್ದೆ, ರಾವ್ಗಾಲ ಬಂದ್ಬಿಡ್ತದೆ ಅಂತ ಅವಸರ ಮಾಡ್ಕೊಂಡು ಹೊಂಟ್ಬಿಟ್ಟೆ. ರಾವ್ಗಾಲನ? ರಾವ್ಗಾಲ ನೋಡಂತ ಈ ಸೇಸ ಯೋನೈತೆ? ಪೂಜೆ ಕಣವ. ಪೂಜೆನಾ? ಯಾವ ಪೂಜೆ ಅವ್ವ? ಅಯ್ಯೋ, ಈ ವಿಷಯ ನಿಂಗೆ ಹೇಳದೆ ಮರ್ತೋಗಿತ್ತು ನೋಡು. ಮೊನ್ನೆ ಗುಡಿಗೆ ಹೋದಾಗ ಐನವ್ರು ಹೇಳಿದ್ರು, ರಾವ್ಗಾಲ್ ಸಮಯದಾಗೆ ಮನೇಲಿರೋ ಬೆಲೆ ಬಾಳೋ ವಸ್ತುಗಳನ್ನ ಪೂಜೆ ಮಾಡ್ಸಿದ್ರೆ ಮನೆಗ್ ಒಳ್ಳೇದಾಯ್ತದೆ, ಮನ್ಸಿಗೆ ನೆಮ್ಮದಿ ಸಿಗ್ತೈತೆ ಅಂತ. ಅದಕ್ಕೆ ನಿಮ್ ಮನೆ ಪತ್ರ ತಗೊಂಡು ಪೂಜೆ ಮಾಡಿಸ್ಕೊಂಡ್ ಬರ್ತಾ ಇವನಿ. ಯೋನ್ ಹೇಳ್ತಿದ್ಯವ್ವ? ನಮ್ಮ ಮನೆ ಪತ್ರ ನಿಂತವಾಯ್ತಾ? ಹೌದು. ಈಗ ನೀನ್ ಎಲ್ಲಿದೀಯಾ? ನಾನು ಪುಟ್ಟಕ್ಕನ ಮನೆ ತಗೋ ಬಂದೀನಿ. ಹೌದಾ? ನಾನು ಅಲ್ಲಿಗೆ ಬರ್ತೀನಿ ಇರು. ಅಮೋರೆ, 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 ಅಮೋರೆ. ಅಮೋರೆ, ಏಟ್ ಹುಡುಗ್ರು ಸಿಕ್ತಿಲ್ಲ ಅಮೋರೆ. ಸ್ನೇಹ, ಕಲ್ಲಂಗ್ ನಿಂತಿದ್ಯಲ್ಲ, ಪತ್ರನ ಎಲ್ ಮಾಡಿದೀನಿ ಅಂತ ಹೇಳು. ಸುಮ್ಕೆ ಅಮ್ಮೋ ತಾಳ್ಮೆನ ಪರೀಕ್ಷೆ ಮಾಡ್ಬೇಡ. ಸಾಕ್ ರಾಜವ್ವ, ನೀನ್ ಅಮ್ಮವ್ರ ಜೊತೆ ಬಂದಿದ್ಯೋ ಅನ್ನೋ ಕಾರಣಕ್ಕೆ ಪತ್ರ ಹುಡ್ಕಕ್ ಬಿಟ್ಟಿದ್ದೀನಿ. ಇಷ್ಟಕ್ಕೂ ನೀನ್ ಪತ್ರ ಹುಡುಕ್ಬೇಕಾರೆ ನೀನ್ ಅಲ್ಲಿ ಹುಡುಕ್ಬೇಡ, ಇಲ್ಲಿ ಹುಡುಕ್ಬೇಡ ಅಂತ ನಾನು ತಡದ್ನಾ? ನೀನ್ ತಡಿಲಿಲ್ಲ, ಆದ್ರೆ ಪತ್ರ ಸಿಗ್ಲಿಲ್ವಲ್ಲ? ಸಿಗ್ನಿಲ್ಲ ಅಂದ್ರೆ ಅದ್ ಅಲ್ಲಿ ಇಲ್ಲ ಅಂತ ಅರ್ಥ. ಅದನ್ನೇ ನಾನು ಕೇಳ್ತಿರೋದು, ಪತ್ರನ ಎಲ್ ಮಡಗಿದ್ದೀರಾ ಅಂತ. ಯಾಕೆ ಕನ್ನಡ ಅರ್ಥ ಹಾಕಿಲ್ವಾ? ಎಲ್ಲ ಅರ್ಥ ಆಯ್ತದೆ. ಒಂದ್ಸತಿ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳೋ ಜಾಯಮಾನ ಅಲ್ವಲ್ಲ ನಿಂದು. ಓ, ಈಗ ಗೊತ್ತಾಯ್ತು ಬಿಡು. ಈಟ ದಿನ ಈ ಕೆಲ್ಸನ ಸ್ನೇಹ ಮಾತ್ರ ಮಾಡೋಳೆ ಅನ್ಕೊಂಡಿದ್ದೆ, ಈಗ ಇಬ್ಬರ ಮೇಕೂ ಸಂಶಯ ಬತ್ತೈತೆ. ನಾಲ್ಗೆ ಬಿಗಿಡ್ದು ಮಾತಾಡಿಲ್ಲ ಅಂದ್ರೆ ತಡಿ ನೋಡ್ರಾಜವ್ವ, ನಿಂಗೆ ಎಲ್ಲಿ ಬೇಕೋ ಅಲ್ಲೆಲ್ಲ ಹುಡುಕು. ಸುಮ್ಕೆ ಇಲ್ದೇ ಇರೋ ಅಪವಾದನ ಯಾರ ಮೇಲೆ ಅಂದ್ರೆ ಅವ್ರ ಮೇಲೆ ವರ್ಷಕ್ ಬರ್ಬೇಡ. ನೀನು ಇವ್ರ ಕಡೆಗೆ ಸೇರ್ಕೊಂಡ್ಬಿಟ್ಟೆ ಅನ್ನು. ಅದೆಂಗ್ ಮನ್ಸ್ ಬತ್ತೈತೆ ಪುಟ್ಟಕ್ಕ ನಿನ್ಗೆ? ನಿನ್ ದೊಡ್ಡ ಮಗಳು ಮದ್ವೆಗೆ ವರದಕ್ಷಿಣೆ ಅಂತ 15 ಲಕ್ಷನ ಕಣ್ ಮುಚ್ಕೊಂಡ್ ಕೊಟ್ಟವ್ರೆ. ನಿನ್ ಕಷ್ಟಕ್ಕಾಗವ್ರೆ, ಜೊತೆಯಾಗಿ ಬಂದವ್ರೆ. ಬಂಗಾರಮ್ಮ ನಿನ್ನ ನಂಬ್ದಷ್ಟು ಬೇರೆ ಯಾರು ನಂಬ್ಲಿಲ್ಲ. ಇಂಥವ್ರಿಗೆ ಮೋಸ ಮಾಡಿದ್ರೆ ಅದ್ಯಾವ್ರ ಮಚ್ತಾನ? ಅದನ್ನ ನೀನ್ ಹೇಳೋ ಅವಶ್ಯಕತೆ ಇಲ್ಲ. ನೀನ್ ನನ್ ಮೇಲೆ ಅಪವಾದ ಹೊರಿಸ್ದೆ, ನಾನ್ ಸುಮ್ನೆ ಇದ್ದೆ. ಆದ್ರೆ ಈಗ ಅವ್ವನ್ ಬಗ್ಗೆ ಏನಾದ್ರೂ ಮಾತಾಡಿದ್ರೆ ಸರಿ ಇರಲ್ಲ. ಛೀ, ಅದೆಂತ ಬಂಡ್ ಬದುಕೆ ನಿಮ್ದು. ಅಲ್ಲ ಪುಟ್ಟಕ್ಕ, ನಿನ್ ಮಗಳು ಬಂಗಾರಮ್ಮನವ್ರ ಮೇಲೆ ಆಪಾದನೆ ಹೊರಿಸ್ತಾನೆ ಮೆಲ್ಲಗೆ ಅವ್ರ ಮನೆ ಸೇರ್ಕೊಂಡ್ಬಿಟ್ಲು. ಅತ್ತೆ ಮೇಕೆ ಇಲ್ಲದ ಆಪಾದನೆ ಹೊರಿಸಿ ಜೈಲಿಗೆ ಕಳ್ಸಿದ್ ಮಾರಿ ಅಲ್ವೇ ಇವಳು? ಇದನ್ನ ನೋಟ್ ಮಾಡ್ಕೊಂಡ್ರೆ ಎಲ್ಲರೂ? ಮ್ಯಾಮ್, ಮೇ ಐ ಕಮ್ ಇನ್?
ಎಸ್ ಕಮಿನ್. ಮ್ಯಾಮ್, ನಾನು ಸಚಿನ್. ಈ ಕ್ಲಾಸ್ಗೆ ಹೊಸ ಅಡ್ಮಿಷನ್. ಓಕೆ, ಅಲ್ಲಿ ಕೂತ್ಕೋ. ಸಚಿನ್, ಒಂದು ನಿಮಿಷ. ಸುಮಾ, ಒಂದು ನಿಮಿಷ. ಎಸ್ ಮ್ಯಾಮ್. ಸಚಿನ್, ನೀನು ಆದಷ್ಟು ಬೇಗ ಪೆಂಡಿಂಗ್ ಸಬ್ಜೆಕ್ಟ್ ಎಲ್ಲ ಕವರ್ ಮಾಡ್ಕೋಬೇಕು. ಓಕೆ ಮ್ಯಾಮ್. ಸರಿ, ಇವಳು ಸುಮಾ ಅಂತ ಕ್ಲಾಸಿಗೆ ಟಾಪರು. ನೀನು ಇವಳು ಹೆಲ್ಪ್ ತಗೋಬೋದು. ಓಕೆ ಮ್ಯಾಮ್. ಹಾಂ, ನಿಮ್ಮ ಪೇರೆಂಟ್ಸ್ದು ಟ್ರಾನ್ಸ್ಫರ್ ಜಾಬಾ? ಇಲ್ಲ ಮ್ಯಾಮ್, ನನಗೆ ಅಮ್ಮ ಅಪ್ಪ ಯಾರೂ ಇಲ್ಲ. ನಾನು ಅನಾಥ. ನನಗೆ ಅಕ್ಕನ ಕಳ್ಕೊಂಡು ಇಷ್ಟೊಂದು ಸಂಕಟ ಆಗ್ತಿದೆ. ಪಾಪ ಅಮ್ಮ ಅಪ್ಪ ಇಲ್ಲದೆ ಇವರು ಇನ್ನು ಎಷ್ಟು ನೋವು ಪಡ್ತಿದ್ದಾರೋ. ಐ ಆಮ್ ರಿಯಲಿ ವೆರಿ ಸಾರಿ ಸಚಿನ್. ಇದ್ರಲ್ಲಿ ಸಾರಿ ಹೇಳೋದೇನೂ ಇಲ್ಲ ಮ್ಯಾಮ್. ಸುಮಾ, ನೀನು ಹೋಗ್ಬೋದು. ಓಕೆ ಮ್ಯಾಮ್. ಸಚಿನ್, ಇನ್ಮೇಲೆ ನೀನು ಕ್ಲಾಸಿಗೆ ರೆಗ್ಯುಲರ್ ಆಗಿ ಬರಬೇಕು. ಓಕೆ? ಓಕೆ ಮ್ಯಾಮ್. ಸರಿ ಸರಿ ಮ್ಯಾಮ್, ಥ್ಯಾಂಕ್ ಯು. ಪ್ರಕಾರ ಹೇಳ್ದೆ ಅಟೆಯ. ಅತ್ತೆ, ಈ ರಾಜಿಗೆ ಹೆಂಗೋ ತಿಳ್ಕೊಂಡವಳೆ, ಬಿಟ್ಬಿಡು. ನೆನ್ನೆ ನಾನು ಐನೋರ್ ಜೊತೆ ಮಾತಾಡೋದನ್ನ ಕತ್ ಕೇಳಿಸ್ಕೊಂಡು ಈಟೆಲ್ಲ ರಂಪ ಮಾಡೋಳೆ. ಆದ್ರೂ ಇವಳು ಹಿಂಗ್ ಮಾಡಿರೋದ್ರಿಂದ ಒಳ್ಳೇದೇ ಆಯ್ತಲ್ವೇ? ನೀನು ನಿನ್ನತ್ತೆ ಒಂದ್ ಆಗೋ ಹಾಗಾಯ್ತು. ಆದ್ರೂ ಅವ್ವ ಬಿಟ್ಬಿಡು ಬಂಗಾರು, ಇಸಿಯ ಎಳೆಯೋದ್ರಿಂದ ಗಂಟೆ ಹೆಚ್ಚು ಅನ್ನಂಗೆ. ಮತ್ತೆ ಏನಾದ್ರೂ ಅಪ್ಪಿ ತಪ್ಪಿ ಈ ರೀತಿ ನಡ್ಕೊಂಡ್ರೆ ಚೌಡವನ್ ಒಳಗಿರೋ ಚೌಡಿ ನೋಡ್ಬೇಕಾಗತ್ತೆ. ಉಸ್ಸಾರು. ಅದ ಕಣ್ಣು, ಬೀಜ ಕಣ್ಣು, ನಾಯಿ ಕಣ್ಣು, ಅದೇ ಕಣ್ಣು, ಕೂಗೆ ಕಣ್ಣು, ಕಾಗೆ ಕಣ್ಣು, ನಮ್ಮ ಕಣ್ಣು, ಅವ್ರ ಕಣ್ಣು, ಇವ್ರ ಕಣ್ಣು, ಯಾರ ಕಣ್ಣು ನಿಮ್ಮಿಬ್ಬರ ಮೇಲೆ ಬೀಳದೆ ಇರ್ಲಿ. ಸಾಕು ಬುಡು ಪುಟ್ಟಕ್ಕ. ಮೊರೆ, ಈ ಖುಷಿನ ನಾನು ಹೆಂಗ್ ಹೇಳ್ಕೋಬೇಕು ನಂಗೆ ಗೊತ್ತಾಯ್ತಾ ಇಲ್ಲ. ಈ ಜನಕ್ಕೋಸ್ಕರ ನಾನು ಸಿರಿ 7 ದಿನದಿಂದ ಕಾಯ್ತಾ ಇದ್ದು ಗೊತ್ತು. ಹೆಂಗೋ ನನ್ನ ಮಗಳ ಜೀವನದ ಸಮಸ್ಯೆಗಳು ಬಗೆಹರಿತಲ್ಲ, ಅಟೆ ಸಾಕು. ಅಮ್ಮರೇ, ಈಟ್ ದಿನ ನಮ್ಮೆಲ್ಲರೂ ಗುಬ್ಬಚ್ಚಿ ಮರಿಗಳಂಗೆ ನೀವು ಕಾಪಾಡ್ಕೊಂಡ್ ಬಂದಿದ್ರಿ. ನಿಮ್ ಋಣ ಹೆಂಗ್ ತೀರಿಸ್ಬೇಕು ನಂಗೆ ಗೊತ್ತಾಯ್ತಾ ಇಲ್ಲ. ಮುಂದಿನ ಜನ್ಮ ಅಂತೀನಾರ ಇದ್ರೆ ನಿಮ್ಮ ಮನ್ಯಾಗ ಹಾಳಾಗುಟ್ಟಿ ನಿಮ್ ಋಣ ತೀರಿಸ್ತೀನಿ. ಅಯ್ಯಯ್ಯ, ಬುಡ್ತು ಅನ್ನ ಪುಟ್ಟಕ್ಕ. ಹಂಗ್ ಮಾಡಿದ್ರೆ ಇಂಥ ಚಿನ್ನದಂತ ಸೊಸೆನ ನನ್ನ ಮನೆಗೆ ಕೊಟ್ಟಿದ್ಯಾ? ಡೀಟಾ ಹೇಳ್ಬೇಕು ಅಂದ್ರೆ ನಾನೇ ನಿನ್ಗೆ ಕೃತಜ್ಞತೆ ಹೇಳ್ಬೇಕು.
ಸಂತೋಷದಲ್ಲೇ ಸಂಬಂಧ ಅಂತ ತಿಳಿದೇ ಹೇಳ್ತಾರ ತಾತ. ಬಂಗಾರವನ್ನ ಮತ್ತೆ ಸ್ನೇಹನ್ ನೋಡಿದ್ರೆ ನಿಂಗೆ ಏನ್ ಅನ್ಸ್ತೈತೆ? ಏನನ್ಸುತ್ತೆ ಅಂದ್ರೆ? ಖುಷಿ ಆಯ್ತಲ್ವೇ ಅಂತ. ಆಗತ್ತೆ. ಆಗ್ಲೇಬೇಕು. ಇನ್ಮೇಲಾದ್ರೂ ಅರೆ ಪಾವಿನ ಅಬ್ರ ನಿಲ್ಸಿ ನೆಟ್ಟಿಗಿರೋದನ್ ಕಲಿ. ಅಲ್ಲ ಅಜ್ಜಿ, ನಾನೇನ್ ಮಾಡ್ದೆ? ಏನ್ ಮಾಡ್ದೆ? ನಿನ್ನತ್ತೆ ನೀನ್ ಒಪ್ಕೊಂಡಾಳೆ ಅನ್ನೋ ಖುಷಿನಾಗೆ ಮುಖ್ಯವಾದ ವಿಷಯನೇ ಮರ್ತ್ಬಿಟ್ಟಿದ್ಯಾ? ಗೊತ್ತಾಗ್ಲಿಲ್ವಾ? ನಾನೇ ಹೇಳ್ತೀನಿ. ಬಂಗಾರಮ್ಮನ ವಿರುದ್ಧ ನಿನ್ ಕೈನಾಗೆ ದೂರ್ ಕೊಡ ಹಾಗೆ ಮಾಡಿದ್ ಯಾರು ಅಂತ ಕಂಡಿಡಿಯೋದು. ಇಲ್ಲ ಅಜ್ಜಿ, ನಾನದನ್ನ ಇನ್ನೂ ಮರ್ತಿಲ್ಲ. ಆದಷ್ಟು ಬೇಗ ಅವ್ರನ್ನ ಅತ್ತೆ ಮುಂದೆ ತಂದು ನಿಲ್ಲಿಸ್ತೀನಿ. ಇದು ಬಂಗಾರಮ್ಮನ ಸೊಸೆ ಆಗಿ ನಾನು ಕೊಡ್ತಿರೋ ಮಾತು. ಅಂತೂ ನಮ್ಮ ಪುಟ್ಟಕ್ಕನ ಮುಖದಲ್ಲಿ ನಗು ನೋಡ್ದಂಗಾಯ್ತು. ಬಂಗಾರಮ್ಮನವರು ತುಂಬಿದ ಕೊಡ ತುಳ್ಕೋದಿಲ್ಲ ಅಂತ ಮತ್ತೆ ಸಾಬೀತು ಮಾಡಿಬಿಟ್ರು. ಇವ್ ಸಂಸಾರ ಹಾಲು ಜನ್ನಂಗಿರ್ಲಿ. ನನ್ನ ಮಗಳು ಬಡ್ಡಿಗೆ ಹಣ ಕೊಡ್ತಾಳೆ ಅಂತ ಕೋಪ ಮಾಡ್ಕೊಂಡಿದ್ಯಲ್ಲ, ಈಗ ಗೊತ್ತಾಯ್ತಲ್ಲ ನನ್ನ ಮಗಳು ಎಂತವಳು ಅಂತ. ಇನ್ನು ಮುಂದೆ ಅತ್ತೆ ಸೊಸೆ ಮಧ್ಯೆ ಯಾರಿಗೂ ಪ್ರವೇಶ ಇಲ್ಲ. ಈತ ದಿನ ನನ್ನ ಮಗ ಯಾವುದೋ ತ್ಯಪ್ಪ ಹುಡುಗಿನ ನನ್ನ ಮನೆಗೆ ಸೊಸೆಯ ಕರ್ಕೊಂಬಂದ್ಬಿಟ್ಟ ಅಂತ ನನ್ನ ಮನಸ್ಸಿನಾಗೆ ಸ್ಯಾನಕ್ಕೆ ಹೊರಗಿತ್ತು. ಆದ್ರೆ ಇವತ್ತು ಮನಸ್ಪೂರ್ವಕವಾಗಿ ಹೇಳ್ತೀವಿ, ಸ್ನೇಹ ನೀನು ಈ ಮನೆಗೆ ಸೊಸೆ, ಈ ಬಂಗಾರಮ್ಮಂಗ್ ಸೊಸೆ ಅಂತ ಒಪ್ಕೊತಾ ಇದ್ದೀನಿ. ಅತ್ತೆ, ಒಳ್ಳೇದಾಗ್ಲಪ್ಪ ಅಂತಾರೆ. ಇಬ್ರು ಸಂದಾಕಿವಿ. ಸ್ನೇಹ, ನಿನಗೆ ನಿಮ್ಮ ಅವ್ವಂಗೆ ನೆಲೆ ಆಗ್ಲಿ ಅಂತ ನನ್ನ ಬಂಗಾರು ನಿನ್ನ ಸೊಸೆ ಮಾಡ್ಕೊಳಕ್ ಕೊಟ್ಟು, ಅವಳು ಒಳ್ಳೆತನಕ್ಕಾದ್ರೂ ಕೃತಜ್ಞತೆ ಬೇಡವಾ? ಅಜ್ಜಿ, ನಾನು ನಿನ್ನ ಬಾಯಿಂದ ಒಂದೇ ಒಂದ್ ಸುಳ್ಳು ಮಾತು ಬಂದ್ರು ಈ ಚೌಡವ್ವ ನಿಜ ರೂಪ ತೋರ್ಸ್ಬೇಕಾಗತ್ತೆ. ನನ್ನ ಮಗಳು ನಂಬಿಕೆ ಜೊತೆ ಆಟ ಆಡಕ್ ಹೊಂಟಿದ್ಯಾ? ಅಜ್ಜಿ, ನನ್ನ ಅತ್ತೆ ನನ್ನ ಯಾಮಾರ್ಸಕ್ ಬರ್ಬೇಡ. ನನ್ನ ಮಗಳಂಗೆ ನಿನ್ ನಾಟಕದ ಮಾತಿಗೆ ಕಣ್ಣೀರ್ಗೆ ಕರ್ಗೋಳಲ್ಲ ಈ ಚೌಡವ್ವ. ನೀ ಬಂದಿ ನಾನು ನಿನ್ನ ಉದ್ದೇಶ ಏನು ಅಂತ ಗೊತ್ತಾಯ್ತು. ಆದ್ರೂ ಯಾಕೆ ಸುಮ್ಕಿದೆ ಗೊತ್ತಾ? ಈ ಮನೆಯಿಂದ ನಿನಗೆ ತಿಳಿದೆ ಮೋಸ ಆಗೈತೆ. ಬಂಗಾರು ತನ್ನ ಕೊಟ್ಟ ಮಾತನ್ನ ಉಳಿಸ್ಕೊಳಕ್ ಆಗ್ಲಿಲ್ಲ. ಇವತ್ತು ನಿನ್ ಸ್ಥಿತಿಗೆ ಈ ಮನೆನೇ ಕಾರಣ ಅಂತ ಸುಮ್ಕಿವ್ನಿ. ಹಾಗಂತ ನಿನ್ನ ಸುಮ್ಕೆ ಬಿಡ್ತೀವಿ ಅಂತ ತಿಳ್ಕೊಬೇಡ. ಒಂದೇ ಒಂದ್ ನಿಮಿಷಗೆ ನಿನ್ನ ಬೀದಿಗೆ ತಳ್ಬೋದು. ಆ ಪಾಪ ನಮ್ ಸುತ್ಕೋಬಾರ್ದು ಅಂತ ಸುಮ್ಕಿವ್ನಿ. ಇಷ್ಟೆಲ್ಲ ಆದ್ಮ್ಯಾಕು ನಿನ್ ಬಾಲ ಬಿಚ್ಚಿದ್ರೆ
ಈ ಕ್ಷಣದಲ್ಲೇ ನಿನ್ ಬೀದಿಲಿರ್ಬೇಕಾಗತ್ತೆ. ಹುಷಾರ್. ಈಗಾಗ್ಲೇ ಒಬ್ಬ ಮಗಳನ್ನ ಮಾತು ಕೇಳದೆ ಇರೋದಕ್ಕೆ ಬೀದಿಗೆ ಹಾಕಾಗೈತೆ. ಅಜ್ಜಿ ಅಜ್ಜಿ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನನ್ನಿಂದ ಇನ್ಯಾವತ್ತೂ ಈ ಮನೆಗೆ ಯಾವುದೇ ತೊಂದರೆ ಆಗಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಜ್ಜಿ. ಏಯ್ ಹೇಳ ಮ್ಯಾಕೆ, ಹೇಳೆ ಹೇಳೆ. ಬರೀ ಮಾತಲ್ಲ, ಆಡ್ ತೋರಿಸ್ಬೇಕು. ಸ್ನೇಹ, ಈ ಮನೆ ಪತ್ರನ ರಾಧಾ ರಾಜಿ ಕೊಟ್ಟು ನಿಮ್ಮ ಅವ್ವನ ಮನೆಯಾಗಿ ಇಟ್ಟು ವಿಷಯ ನನಗೆ ಗೊತ್ತಿತ್ತು. ಯಾಕೆ ಹೇಳಲಿಲ್ಲ ಗೊತ್ತಾ? ಇವಳಿಗೆ ಪಾಠ ಕಳಿಸ್ಬೇಕಾಗಿರೋದು ನಾನಲ್ಲ, ನೀನು ಅಂತ. ಈಗಷ್ಟೇ ನನ್ನ ಮಗಳ ನಂಬಿಕೆ ಗಳಿಸ್ಕೊಂಡಿದ್ಯಾ. ಯಾವುದೇ ಕಾರಣಕ್ಕೂ ಅದನ್ನು ಕಳ್ಕೋಬೇಡ. ಹಂಗೆ ಈ ರಾಧಾ ನಿಜ ರೂಪನ ಬಂಗಾರಂಗೆ ಅರ್ಥ ಮಾಡಿಸೋ ಗಂಟ ಬಿಡಬೇಡ. ಇನ್ನು ಮ್ಯಾಕೆ ಯಾರೇ ನಿನ್ನ ಸಂಸಾರಕ್ಕೆ ಕಣ್ಣು ಹಾಕಿದ್ರು ನಿನ್ನ ತಲೆ ನೋಡೋದಕ್ಕೂ ದಿಗಿಲು ಬಿಡಬೇಕು. ಹಂಗ್ ಪಾಠ ಕಲಿಸು. ಅಲ್ಲ, ನೀನ್ ಯಾಕೆ ಬಾಳ್ತಿದ್ಯಾ? ಇಲ್ಲೇ ಇರೋ ನನ್ನನ್ನ ನೀನ್ ಯಾಕೆ ಹುಡುಕ್ತಿದ್ಯಾ ಅಂತ ಅರ್ಥ ಆಯ್ತಾ ಇಲ್ಲ. ಯಾಕಂದ್ರೆ ನೀನ್ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ಟಿದ್ಯಾ ಅಂತ ಮನೇಲಿ ಇವತ್ತು ಶ್ರಾದ್ದ. ಅಯ್ಯೋ, ಈ ದಿನ ನಾನು ಕಾಣಲಿಲ್ಲ ಅಂತ ನನ್ನ ಸಾಯಿಸ್ಬಿಟ್ರವ್ವ. ಅಯ್ಯೋ, ಪರವಾಗಿಲ್ಲ ಬಿಡವ್ವ. ಸಾನಾ, ಒಂದ್ ಚುಕ್ಕಿ ಬಿಟ್ಟು ಇನ್ನೊಂದ್ ಚುಕ್ಕಿಗೆ ಸೇರಿಸ್ತಾ ಇದೀಯಾ? ಹಾ, ಈ ಕಡೆ ಚುಕ್ಕಿಗೆ ಸೇರಿಸು. ಒಂದ್ ಚಿಕ್ಕಿ ಬಿಟ್ಟು ಇನ್ನೊಂದ್ ಚಿಕ್ಕಿಗೆ ಸೇರ್ಸಕ್ ಹೋದ್ರೆ ಇಡೀ ರಂಗೋಲಿನೇ ಹಾಳಾಗೋಯ್ತಲ್ಲವ. ಅಯ್ಯೋ, ಈಟ್ ಯಾಕವ ನೊಂದ್ಕತಿ? ಅದ್ಕೊಂದಿಟ್ಟು ನೀರು ಹಾಕಿ ಅಳಿಸಿ ತಿರ್ಗಬಾರ್ದ್ರಾಯ್ತು. ಹಿಂಗೆ ನನ್ ಬದುಕುನು ಅಳ್ಸಿ ಬರೆಯೋಂಗಿದ್ರೆ ಏಟ್ ಚಂದಾಗಿರೋದು ಅಲ್ವಾ? ಈಗ ನಿನ್ ಬದುಕ್ನಾಗ ಏನಾಗೈತೆ ಅಂತ ಅಳಿಸಿ ಬರಿಬೇಕವ. ನೀನು ಬಣ್ಣ ತುಂಬಿರೋ ಕಾಮನ ಬಿಲ್ ಇದ್ದಂಗೆ. ನಿನ್ನ ನೋಡಿರೆ ನಾನಿನ್ನ ಬದುಕಬೇಕು ಅನಿಸ್ತೈತೆ. ಅದೇ ನೀನು ಹುಡ್ದಾಗ ಆಯ್ತಲ್ಲ ನಂಗೆ ತಾಯ್ತನದ ಅನುಭವ, ಹಂಗೆ ಆಯ್ತೈತೆ. ಸಾನಾ, ತಿರ್ಗ ನಿನ್ನ ನನ್ನ ಹೊಟ್ಟೆ ಒಳಗಡೆನೆ ಅಡಗಿಸ್ಕೊಂಬಿಡ್ಲ ಅನ್ನಿಸ್ತೈತೆ ಕಣವಿ. ಸಾನಾ, ನೀನ್ ಅನ್ಬಿಟ್ಟು ಎಲ್ಲೂ ಹೋಗ್ಬೇಡವಿ. ನಂಗೆ ತಡ್ಕೊಳ್ಳೋ ಶಕ್ತಿ ಇಲ್ಲ. ಇಲ್ಲವಾ, ನೀನ್ ರಕ್ತದಾಗೆ ಆಗಿರೋ ಈ ದೇಹ, ನೀನ್ ಕೊಟ್ಟಿರೋ ಪಿಕ್ಸೆನಾಗ ಉಸಿರಾಡ್ತಿರೋ ಈ ಜೀವ ಹೆಂಗವ ಬಿಟ್ಟೋಗಕ್ ಸಾಧ್ಯ? ಹಂಗಾರೆ ಇನ್ಮ್ಯಾಕೆ ನನ್ನ ಜೊತೆಗೆ ಇರ್ತೀಯಲ್ವಾ? ಇರ್ತೀನಿ ಕಣವ. ಆದ್ರೆ ನೀನ್ ನಂಗೊಂದು ಮಾತು ಕೊಡ್ಬೇಕು. ನನ್ನ ಜೀವನೇ ನಿನಗೆ ಕೊಡ್ತೀನಿ. ಆ ಜೀವನ ಮಾಡ್ಬೇಕು ಹೇಳು. ನೀನ್ ನನ್ಗೋಸ್ಕರ ಅಳೋದ್ನ ಬಿಡ್ಬೇಕು. ನಿನ್ನಿಂದಲೇ ನನ್ ಬಾಳ್ ಹಿಂಗಾಯ್ತು ಅಂತ ಮೊದ್ಲು ನಿನ್ ಮನ್ಸಿಂದ ಅದನ್ನ ಕಿತ್ತಾಕ್ಬೇಕು. ಆಯ್ತು ಆಯ್ತು. ಇದ್ಯಾವ್ದು ಕಾರಣ ಇಲ್ದ ಆಯ್ತಿಲ್ಲ ಅವ.